ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದ್ರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶರಾಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶರಾಗ್ತಾರೆ. ಆದರೆ ಕೋಟ್ಯಾಧೀಶರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಆ ಥರ ನೋಡ್ಕೊಳ್ಳಿ. ಸಿಂಹರಾಶಿ ಬಗ್ಗೆ ಮಾತಾಡ್ತಿದ್ದೀನಿ. ಸಿಂಹರಾಶಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಿದ್ದೆ. ಅದು ಕೂಡ ಶನಿ ಮತ್ತು ನಿಮಗೆ ಶನಿ ಗ್ರಹ ಮತ್ತು ಗುರುಗ್ರಹ ಇಬ್ಬರು ಕೆಟ್ಟಿದ್ದಾರೆ. ಆದರೆ ಬುಧನೂ ಚೆನ್ನಾಗಿದ್ದಾನೆ. ಸಿಂಹರಾಶಿಗೆ ಸೂರ್ಯ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ. ಆದರೆ ಈ ವಾರ ನಿಮಗೆ ಸಿಂಹರಾಶಿಗೆ ಟೈಮ್ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ. ಯಾಕಂದರೆ ಸಿಂಹರಾಶಿಗೆ ಭಾಳ ಮಿರಾಕಲ್ ಅಂದರೆ ಈ ಗ್ರಹ ಬಂದು ಸೂರ್ಯ ಗ್ರಹ ಬಂದು ಕುಜನ ಜೊತೆಗೆ ಶುಕ್ರನ ಜೊತೆಗೆ ಸೇರ್ತಾನೆ. ಅವಾಗೇನಾಗುತ್ತೆ, ಅದೃಷ್ಟ ಪ್ರಾಪ್ತಿ ಆಗುತ್ತೆ. ಯಾಕಂದರೆ ಇಬ್ಬರು ಕೂಡ ನಿಮಗೆ ಸಿಂಹರಾಶಿಯವರಿಗೆ ದಶಮ ಸ್ಥಾನಾಧಿಪತಿ ಶುಕ್ರ ಗ್ರಹ ಮತ್ತು ಭಾಗ್ಯಾಧಿಪತಿ ಕುಜಗ್ರಹ ಎಲ್ಲರೂ 3 ಜನ ಒಟ್ಟಿಗೆ ಇರೋದ್ರಿಂದ ಸುಖ ಸ್ಥಾನದಲ್ಲಿ ಸೂರ್ಯ ಗ್ರಹ ಇರ್ತಾನೆ. ಹಾಗಾಗಿ ನಿಮಗೆ ಸುಖ, ನೆಮ್ಮದಿ, ಅಷ್ಟೈಶ್ವರ್ಯ ಕೂಡ ತುಂಬ ಜಾಸ್ತಿ ಸಿಗುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬ ಪಾಸಿಟಿವ್ ಫಲಗಳನ್ನ ನೀವು ಸಿಂಹರಾಶಿಯಲ್ಲಿ ಅನುಭವಿಸ್ತೀರಿ. ಯಾಕಂದರೆ ಈ ವಾರ ನಿಮಗೆ ಟೈಮ್ ತುಂಬ ಬ್ಯೂಟಿಫುಲ್ ಟೈಮ್, ತುಂಬ ಅದ್ಭುತವಾದ ಟೈಮು. ನೀವು ಒಂದಲ್ಲ ಒಂದು ಊಹೆ ಕೂಡ ಮಾಡೋಕ್ಕಾಗಲ್ಲ. ಅಂಥ ಯೋಗವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ. ಅಂಥ ಐಶ್ವರ್ಯವನ್ನು ಕೊಡೋ ಗ್ರಹನೇ ಬಂದು ಸೂರ್ಯ ಗ್ರಹವೇ. ಸಿಂಹರಾಶಿ ಸಪೋರ್ಟ್ ಮಾಡೋ ಗ್ರಹನೇ ಬಂದು ಅತಿ ಹೆಚ್ಚು ಕುಜಗ್ರಹ. ಕುಜನ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ. ಶುಕ್ರ 50-50 ಸಿಂಹರಾಶಿಗೆ. ಆದರೂ ಕೂಡ ಶುಕ್ರನು ಕೂಡ ಸೂರ್ಯನ ಜೊತೆ ಇದ್ದಾಗ, ಕುಜನ ಜೊತೆ ಇದ್ದಾಗ ಅವನು ತುಂಬ ಬೆನಿಫಿಟ್ ಮಾಡ್ತಾನೆ. ಆದರೆ ಸಿಂಹರಾಶಿ ಶನಿ ಅಂತೇನು ಒಳ್ಳೇದು ಮಾಡಲ್ಲ. ಏನಪ್ಪ ಅಂದರೆ ಇವತ್ತು ವಿಶೇಷಪ್ಪ ಅಂದರೆ ಸಿಂಹರಾಶಿಗೆ ಶನಿ ದೃಷ್ಟಿ ಸೂರ್ಯಗ್ರಹದ ಮೇಲೆ ಬೀಳಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅದೇ ರೀತಿಯಲ್ಲಿ ಬುಧನ ಮೇಲೂ ಕೂಡ ಶನಿ ದೃಷ್ಟಿ ಬೀಳಲ್ಲ. ಗುರುಗ್ರಹದ ಮೇಲೂ ಶನಿ ದೃಷ್ಟಿ ಯಾವುದೇ ಗ್ರಹಗಳ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಗೆ ತುಂಬ ಪಾಸಿಟಿವ್ ಆಗುತ್ತೆ. ಏನಪ್ಪ ಅಂದರೆ ಎಲ್ಲ ಖಾಲಿ ಮೇಲೆ ಬೀಳುತ್ತೆ. ಹಾಗಾಗಿ 100% ಸಿಂಹರಾಶಿಗೆ ಈ ವಾರದಲ್ಲಿ ತುಂಬ ಬೆನಿಫಿಟ್, ಅದ್ಭುತವಾದ ವೆರಿ ಸಕ್ಸಸ್ ಇರುತ್ತೆ. ನೀವು ಆರಾಧನೆ ಮಾಡಬೇಕಾದ್ರೆ ಸಿಂಹರಾಶಿಯರು ಅತಿ ಹೆಚ್ಚು ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯನ ನಮಸ್ಕಾರ ಮಾಡಿ ನೋಡಿದ ತಕ್ಷಣ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಗ್ರೀನ್ ಮರದಡಿ ನಿಂತ್ಕೊಂಡು ನೋಡಿ, ಇಲ್ಲ ಮರವನ್ನು ನೋಡಿ, ತುಂಬ ಪಾಸಿಟಿವ್ ಆಗುತ್ತೆ. ಮತ್ತು ಸಿಂಹರಾಶಿಯರು ನೀವು ಮಾಡಬೇಕಾದಂಥ ಒಂದು ಪರಿಹಾರ, ಭಾಳ ವಿಶೇಷವಾದ ಪರಿಹಾರ ಏನಪ್ಪ ಅಂದರೆ ನಿಮ್ಮ ಮನೇಲಿ ಕಡಲೆಕಾಳನ್ನು ಮತ್ತು ಎಳ್ಳನ್ನು ಎರಡನ್ನೂ ಕಮ್ಮಿ ಯೂಸ್ ಮಾಡಿ, ತುಂಬ ಲಕ್ ತಂದು ಕೊಡ್ತೀವಿ.
1 ಗ್ರಾಮ್ ಕೂಡ ಕಡಲೆಕಾಳನ್ನು ಮತ್ತು ಕಡಲೆಕಾಳನ್ನು ಮತ್ತು ಒಂದು ಕಡಲೆಕಾಳು ಮತ್ತು ಎಳ್ಳು 1 ಗ್ರಾಮ್ ಕೂಡ ನಿಮ್ಮ ಮನೇಲಿ ಇಟ್ಕೋಬೇಡಿ. ಯಾಕಂದರೆ ಶನಿ ಮತ್ತು ಗುರುಗ್ರಹಣ ಎರಡನ್ನೂ ಕೂಡ ಇಟ್ಟಾಗ ನಿಮಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ಈ ವಾರ ಪೂರ್ತಿ ಗಂಧವನ್ನು ಹಚ್ಕೊಳ್ಳಿ ನಿಮ್ಮ ಬಾಡಿಗೆ, ಇಲ್ಲ ತಲೆಗೆ, ಮಖಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ಒಂದು ವೈಬ್ರೇಷನ್ ಕೊಡುತ್ತೆ. ಅಷ್ಟೈಶ್ವರ್ಯನೂ ಕೂಡ ಗಂಧವನ್ನು ಹಣೆಗೆ ಹಚ್ಕೊಂಡಾಗ ಚೂರು ತೇಗಿಸಿದಾಗ ತುಂಬ ಲಕ್ಕನ್ನು ಕೊಡುತ್ತೆ. ನೋಡಿ, ಈ ವಾರದಲ್ಲಿ ಬಹಳ ವಿಶೇಷವಾಗಿ ಯೋಗವನ್ನು ಕೊಡುವಂಥದ್ದು ನಂಬರ್ಸಲ್ಲಾಗಿರ್ಬೋದು. ಧರ್ಮಸ್ಥಳಕ್ಕೆ ಈ ವಾರದಲ್ಲಿ ಭಾಳ ವಿಶೇಷವಾಗಿ ಅಣ್ಣಪ್ಪನ ಮಂಜುನಾಥನ ಯಾರೆಲ್ಲ ನೋಡ್ತಿರೋ ಈ ವಾರದಲ್ಲಿ ಸಿಂಹರಾಶಿಯವರಿಗೆ ತುಂಬ ಪಾಸಿಟಿವ್ ಜಾಸ್ತಿ ಇರುತ್ತೆ. ಅಣ್ಣಪ್ಪನ ದರ್ಶನ ಮಾಡಿ ಭಾಳ ವೈಬ್ರೇಷನು. ಸಿಂಹರಾಶಿಯವರು ತುಂಬ ರಾಜಯೋಗನ ಈ ವಾರದಲ್ಲಿ ಕಾಡ್ತೈತೆ. ತುಂಬ ಪಾಸಿಟಿವ್ ಇದೆ. ಒಳ್ಳೆಯದಾಗಲಿ.